ನೇರವಾಗಿ ವಿರೋಧ ಪಕ್ಷ ನಾಯಕರು ನಿಮ್ಮದು ಬರ್ಬೇಕು. ನಮ್ಮದೇನು ಬರ್ಲಿಕ್ಕೆ ನಡೀತದೆ. ನಾನು ನೋಡಿ ವಿರೋಧ ಪಕ್ಷ ನಾಯಕರ ಫೋಟೋ ಎಲ್ಲ ಬಂತು, ನಾನು ನೋಡಿದೆ. ಈಗ ಬಂದಿದೆ. ಸುಮ್ಮನೆ ಆರೋಪ ಮಾಡ್ಲಿಕ್ಕೆ ನಾವು ತಯಾರಿಲ್ಲ. ನೀವು ಸುಮ್ಮನೆ ಇರೋದಿಲ್ಲ, ಮತ್ತೆ ನೀವು ಬಂದಾಗ ನೋಡ್ಲಿಲ್ಲ ಅಷ್ಟೇ. ನೀವು ಸತ್ಯವೇ ಅದಕ್ಕೆ ಟೆಕ್ನಿಕಲ್ ಟೆಕ್ನಿಕಲ್ ಸರಿಪಡಿಸ್ತಾರೆ ಅವರು. ಯಾವಾಗ ಅಧ್ಯಕ್ಷರ ಈ ತರ ಇಷ್ಟು ಮಾಡಿದ್ದಾನೆ ಆಗಬಾರ್ದು. ಟೆಕ್ನಿಕಲ್ ಸರಿಪಡಿಸ್ತಾರೆ. ನಾನು ಏನ್ ಮಾಡ್ಲಿ? ಹೆಂಗ್ರಿ ನೀವ್ ಅಲ್ಲಿ ಏನು ಬ್ಲಾಕ್ ಮಾಡ್ರಿ ಅದನ್ನ ತಗೊಂಡ್ರಿ ನಿಮ್ ಕಡೆನೇ ಇರ್ತದೆ. ನಾವು ಆಚೆ ಮಾತಾಡೋದು ಇಷ್ಟ ಇಲ್ವಾ ನಿಮ್ಗೆ? ಈಗ ಮಾತಾಡ್ಲಿ, ಯಾಕೆ ಟೈಮ್ ವೇಸ್ಟ್ ಮಾಡ್ಬೇಡಿ. ಆ ಪ್ರಿಯಾಂಕಾ ಖರ್ಗೆ ರೆಕ್ಟಿಫೈ ಮಾಡ್ತಾರೆ. ಬರ್ತೈತೆ ಬರೇ ಪ್ರಿಯಾಂಕಾ ತೋರಿಸ್ತಾರೆ. ಹಳ್ಳಿ ಮೇಲೆ ಅವರ ಮೇಲೆ ಯಾಕೆ ಒಮ್ಮೊಮ್ಮೆ ಕಂಟ್ರೋಲ್ ಅವರ ಮೇಲೆ ಕೊಡಬೇಡಿ. ಒಮ್ಮೊಮ್ಮೆ ಮುಖ್ಯಮಂತ್ರಿ ತೋರಿಸೋದಿಲ್ಲ. ಎಷ್ಟು ಭಯ ನಿಮ್ಮ ಕಂಟ್ರೋಲ್ ಅವರ ಮೇಲೆ ಕೊಡಬೇಡಿ. ನಿಮ್ಮ ಭಯ ಯಾಕೆ ನೋಡ್ರಿ ಪಕ್ಷದಾಗ. ನೋಡಿದೆ ಸರ್, ನೋಡಿದೆ. ಪ್ರಿಯಾಂಕಾ ಬರ್ಲಿಲ್ಲ ಅಂದ್ರೆ ಗಂಭೀರವಾದ ವಿಷಯ ಇದೆ. ಮಾಧ್ಯಮ ಸ್ನೇಹಿತರು ಮುಖ್ಯಮಂತ್ರಿಗೆ ಮತ್ತು ಸ್ಪೀಕರ್ ಇಲ್ಲಿಂದ ನನ್ನ ಮಗನ ಬಗ್ಗೆ ಬೇರೆ ಯಾವ್ದು ಕೂಡ ಇಲ್ಲ. ಇದು ನಿಮ್ಮದೇ ಒಂದು ಕಲ್ಪನೆ, ನೀವೇ ಮಾತಾಡುವಂತದ್ದು. ಎಷ್ಟು ಪವರ್ಫುಲ್ ಇದ್ರೆ ನೀವೇ ಮುಖ್ಯಮಂತ್ರಿ ಆಗ್ಬೇಕು. ಆಯ್ತು, ಎಲ್ಲ ಪರಿಸ್ಥಿತಿ ಕೂತ್ಕೊಳ್ಳಿ ಬಿಡೋಣ್ರಿ. ನಾನೇನ್ ಹೇಳ್ತಾ ಇರೋದು ಸರ್, ಇದು ಇಂಪಾರ್ಟೆಂಟ್ ಇಶ್ಯೂ ಇದೆ. ಎಲ್ಲರೂ ಕೇಳ್ತಾ ಇದಾರೆ, ಮಾಧ್ಯಮ ಸ್ನೇಹಿತರು ಇದಾರೆ, ರೆಕಾರ್ಡಿಂಗ್ ಹೋಗ್ತಾ ಇದೆ. ಅಂಡ್ ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಈಗ ಇಲ್ಲ ಸರ್, ನಾವು ಮ್ಯಾನಿಫೆಸ್ಟೋನಲ್ಲಿ ಎಲ್ಲಾ ಹುದ್ದೆಗಳು ತುಂಬಬೇಕು ಅಂತಾನೆ ಇದೆ. ನಮ್ಮ ಇಲಾಖೆಗಳು ಹುದ್ದೆಗಳದ್ದು ಬಹಳಷ್ಟು ಸಮಸ್ಯೆಗಳು ಅಲ್ಲಿ ಹೋಗಿ ಬಿದ್ದಿವೆ ಅಲ್ಲಿ. ಸೊ ವಿ ಆರ್ ರೆಡಿ ಟು ಅಕ್ಸೆಪ್ಟ್ ವಾಟ್ ಎವರ್ ರಿಫಾರ್ಮ್ಸ್ ಯು ಆರ್ ಸಜೆಸ್ಟಿಂಗ್ ಅಂತ ಅಷ್ಟೇ. ಸನ್ಮಾನ್ಯ ಅಧ್ಯಕ್ಷರೇ, ವೆಲ್ಕಮ್. ಒಂದ್ ಸೆಕೆಂಡ್, ಟೆಕ್ನಿಕಲಿ ಆಗಿ ಏನ್ ಪ್ರಾಬ್ಲಮ್ ಗೊತ್ತಿಲ್ಲ. ಒಂದ್ ವೇಳೆ ಅವ್ರಿಗೆ ಅದ್ರದ್ದು ಆತಂಕ ಇದ್ರೆ ಅದು ಸರಿಯಾಗುವವರೆಗೆ ಅದನ್ನ ಆಫ್ ಮಾಡಿ. ಬಂತ ನಿಮ್ದು ನೋಡಿ ಸರ್. ಅದ ಬಿಕಾಸ್ ದೇ ಮೇ ಬಿ ಟೇಕಿಂಗ್ ಇಟ್ ಲೈಟ್ ಆರ್ ವಿ ಶುಡ್ ನಾಟ್ ಟೇಕ್ ಇಟ್ ಲೈಟ್. ಅದು ಸರ್ಕಾರ ಇದ್ರೊಳಗೆ ಹಿಂಗ್ ಮಾಡ್ತಾರೋ ಅಂತ ಹೇಳಿ ತಪ್ಪು ಕಲ್ಪನೆ ಆಗೋದು ಬೇಡ. ಪ್ರಚಾರ ಇರ್ಲಿ, ಪ್ರಸಾರ ಇರ್ಲಿ, ನಮಗೆ ಎಷ್ಟು ದೊರಕಬೇಕು ಅಷ್ಟು ನಿಮ್ಗೆ ದೊರಕಬೇಕು. ನೀವು ರಾಷ್ಟ್ರ ಮಟ್ಟದೊಳಗೆ ಎಲ್ಲಾ ಮಾಧ್ಯಮ ಕತ್ತಿಚ್ಚಿಗೆ ನೀವ್ ಏನ್ ಬೇಕಾದ್ ಮಾಡ್ಕೊಂತಿದ್ರು, ಅದಕ್ಕೆ ಬೇರೆ ವೇದಿಕೆ ನೋಡ್ಕೊಂತೀವಿ ನಾವು. ಆದ್ರೆ ಇಲ್ಲಿ ಮಾತ್ರ ನಮಗ ಅವ್ರಿಗೆ ಸರಿಯಾಗಿನೇ ಅದು ಸಿಗ್ಬೇಕು, ಪ್ರಚಾರ ಸಿಗ್ಬೇಕು, ಅದರದ್ದು ರೆಕಾರ್ಡಿಂಗ್ ಆಗ್ಬೇಕು. ಅದಕ್ಕೆ ಯಾವ್ದರ ಕಾರಣಕ್ಕ ಅದು ಸರಿ ಆಗ್ಲಿಲ್ಲ ಅಂದ್ರೆ ಯು ಪುಟ್ ಇಟ್ ಆಫ್. ಅಲ್ಲ ಸರ್, ನೀವು ಈ ಸದನದ ಮಾಲೀಕರು, ನಿಮ್ಗೆ ಕೇಳಕತ್ತೀವಿ. ನೀವು ನ್ಯಾಯ ಕೊಡ್ಬೇಕಾಗಿದ್ ನೀವು ಆ ಪೀಠ ಮ್ಯಾಗ ಕೂತೀರಂದ್ರ ನಾವು ಆ ಪೀಠಕ್ಕೆ ನಮಸ್ಕಾರ ಮಾಡ್ತೀವಿ. ನೀವು ಹಿಂಗ್ ಮಾಡ್ಲಕತ್ರ ನೀವು ಸದನವನ್ನ ಒಂದು ಪಕ್ಷದ ಪರವಾಗಿ ಪ್ರಚಾರದ ಮಾಧ್ಯಮಗಳಿಗೆ ಇದೊಂದು ಒಂದ್ ರೀತಿ ಇದು ಮಾಡ್ತಾ ಇದ್ರೆ, ಯಾಕಂದ್ರೆ ನಾವು ವಿರೋಧ ಪಕ್ಷ ನೀವೇ ಪೀಠದಲ್ಲಿ ಕೂತ್ಕೊಂಡವರು, ನೀವೇ ಮಾಲೀಕರು, ನೀವೆಲ್ಲ ಹೇಳಿ ನಾನು ಹೇಳಿದ ಸ್ವಲ್ಪ ಕೇಳಿ, ಸ್ವಲ್ಪ ಕೂತ್ಕೊಳ್ಳಿ. ನೀವೇ ಹೇಳಿ, ನಾನು ಹೇಳ್ತೇನೆ. ಈಗ ಅಲ್ಲ ಸರ್, ನಾನು ಮಾತಾಡಲ್ಲ. ಈಗ ನೀವು ಆ ಪೀಠಕ್ಕೆ ಬರೋಕ್ಕಿಂತ ಮೊದಲು ಪಕ್ಷಕ್ಕೆ ರಾಜೀನಾಮೆ ಬರೋದು ಸಹಜವಾಗಿ ಬರ್ತೀರಿ. ನೀವು ಏನಾಯ್ತು ಈಗ ಮಾಡ್ತೀರಿ. ಹೌದು, ಇದು ಏನಾಗಿದೆ ಇದನ್ನೆಲ್ಲ ನೋಡಿದಾಗ ಒಂದೊಂದ್ ಸರಿನಾರು ನೀವು ಪಕ್ಷಾತೀತವಾಗಿರಿ. ಆಯ್ತು. ಈಗ ನಿಮ್ಮ ಸಲಹೆ